ಹಲೋ ಫ್ರೆಂಡ್ಸ್, ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿ ಆಗಿರೋ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಅರ್ಧ ಕಪ್ ಬನ್ಸಿ ರವೆ, ಹಾಗೆ 4ರಿಂದ 5 ಸ್ಪೂನ್ ಆಗುವಷ್ಟು ಮೆಂತೆ ಪುಡಿ. ಮೆಂತೆನ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಂಡಿರೋದು. ಹಾಗೆ 1.5 ಅಚ್ಚಾಗುವಷ್ಟು ಬೆಲ್ಲ ತಗೊಂಡಿದ್ದೀನಿ. ಕೇವಲ 3 ಐಟಮ್ನ ಯೂಸ್ ಮಾಡಿಕೊಂಡು ನಾವೊಂದು ಹೆಲ್ದಿ ಆಗಿರೋ ರೆಸಿಪಿನ ಮಾಡಬಹುದು. ನಾವೇನು ರವೆ ತೊಗೊಂಡಿದ್ವಲ್ಲ, ಅರ್ಧ ಕಪ್ ಬನ್ಸಿ ರವೆ, ಅದನ್ನ ಈಗ ನಾವು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ಉಪ್ಪಿಟ್ಟು, ಕೇಸರಿ ಬಾತು ಇದಕ್ಕೆಲ್ಲ ನಾವು ಎಷ್ಟು ರೋಸ್ಟ್ ಮಾಡ್ಕೋತೀವಲ್ಲ ರವೆನ, ಅಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ನಿಮಗೆ ತುಂಬ ಬೆನ್ನು ನೋವು, ಸೊಂಟ ನೋವು ಎಲ್ಲ ಕಾಣಿಸ್ಕೊಳ್ತಿದೆ ಅಂದರೆ ನೀವೊಂದು ವಾರಕ್ಕೆ 2 ಸಲ ಈ ರೆಸಿಪಿನ ಮಾಡಿ ತಗೊಳ್ಳಿ, ಸಂಜೆ ಸ್ನ್ಯಾಕ್ಸ್ ಟೈಮಿಗೆಲ್ಲ. ಆಗ ನಿಮಗೆ ಎಷ್ಟು ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಪೂರ್ಣ ಪ್ರಮಾಣದಲ್ಲಿ ಕಮ್ಮಿ ಆಗದೆ ಇದ್ರೂ ಒಂದು ಸ್ವಲ್ಪನಾದರೂ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ. ಈಗ ರವೆ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ನಾವು ಏನು ರವೆ ತೊಗೊಂಡಿದ್ವೋ ಅದ್ರದ್ದು 2ರಷ್ಟು ನೀರನ್ನ ತೊಗೊಂಡು ಅದಕ್ಕೆ ಬೆಲ್ಲನ ಹಾಕಿ ಕರಗಿಸ್ಕೊತಾ ಇದ್ದೀನಿ. ನಾವೀಗ ಅಕ್ಕಿಗೆಲ್ಲ ಹೇಗೆ 2ರಷ್ಟು ನೀರು ಹಾಕ್ತೀವೋ ಹಾಗೆ ರವೆಗೂ ಕೂಡ 2ರಷ್ಟು ನೀರು ಹಾಕಿದ್ರೆ ಸಾಕು. ಬೆಲ್ಲ ಕರಗಿದ ಮೇಲೆ ಅದನ್ನ ಒಂದು ಪಾತ್ರೆಗೆ ಶೋಧಿಸ್ಕೊತಾ ಇದ್ದೀನಿ. ನೀವು ಇದನ್ನು ಬಾಣಂತಿಯರಿಗೂ ಕೂಡ ಕೊಡಬಹುದು. ಸಾಮಾನ್ಯವಾಗಿ 2.5-3 ತಿಂಗಳಾದಮೇಲೆ ಬಾಣಂತಿಯರಿಗೆ ಮೆಂತೆನ ಕೊಡ್ತಾರೆ. ಸೊ ಅಂಥ ಟೈಮಲ್ಲಿ ಈ ರೆಸಿಪಿನ ಮಾಡಿಕೊಡಿ. ನಾನು ಇದಕ್ಕೆ 1 ಚಿಟಿಕೆ ಆಗಷ್ಟು ಉಪ್ಪು ಹಾಕಿದ್ದೀನಿ. ಇನ್ನೂ ಬೇಕಾದ್ರೆ ನೀವು ಇದಕ್ಕೆ ಕಾಯಿ ತುರಿ, ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೋಬಹುದು. ಆದರೆ ಎಲ್ಲರಿಗೂ ಅಷ್ಟೊಂದು ಇಷ್ಟ ಆಗಲ್ಲ. ಹೀಗೆ ಪ್ಲೈನಾಗೆ ತುಂಬ ಚೆನ್ನಾಗಿರುತ್ತೆ ಇದು. ಈಗ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಏನು ಹುರಿದಿಟ್ಕೊಂಡಿದ್ದೆ ಅಲ್ಲ ರವೆ, ಅದನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿ ಬರ್ಸ್ಕೋಬೇಕು. ನಾವು ರವೆನ ಚೆನ್ನಾಗಿ ಹುರಿಯೋದ್ರಿಂದ ಇದು ಗಂಟಾಗಲ್ಲ. ಒಂದು ವೇಳೆ ನೀವು ರವೆನ ಹುರಿದೇ ಇದ್ದರೆ ಕೆಲವೊಂದು ಸಲ ಇದು ಗಂಟಾಗೋ ಚಾನ್ಸಸ್ ಇರುತ್ತೆ. ರವೆನೂ ಚೆನ್ನಾಗಿ ಹುರಿದು ನೀರು ಕುದಿ ಬರ್ತಿರುವಾಗ ರವೆನ ಹಾಕೋದ್ರಿಂದ ಯಾವುದೇ ರೀತಿ ಗಂಟಾಗಲ್ಲ. ಈ ರವೆ ಅಂತಲ್ಲ, ಇನ್ನು ಮೀಡಿಯಮ್ ರವೆ, ಚಿರೋಟಿ ರವೆ ಅದೆಲ್ಲದು ಕೂಡ ಅಷ್ಟೇ. ರವೆನ ಚೆನ್ನಾಗಿ ಹುರಿದು ಕುದಿ ಬರ್ತಾ ಇರೋ ನೀರಿಗೆ ಹಾಕಿದ್ರೆ ಗಂಟೆ ಆಗಲ್ಲ, ಚೆನ್ನಾಗಾಗುತ್ತೆ. ರವೆ ಒಂದು 3/4 ಭಾಗ ಬೆಂದಾದ್ಮೇಲೆ ನಾವೇನು ತೊಗೊಂಡಿದ್ವಲ್ಲ ಮೆಂತೆ ಪುಡಿ, ಇದನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕಪ್ ರವೆಗೆ 4ರಿಂದ 5 ಸ್ಪೂನ್ ಆಗುವಷ್ಟು ಮೆಂತೆ ಪುಡಿನ ಹಾಕಿದ್ದೀನಿ. ತುಂಬ ಏನು ಕಹಿ ಅಂತ ಅನಿಸಲ್ಲ, ಯಾಕಂದರೆ ಬೆಲ್ಲ ಎಲ್ಲ ಹಾಕಿರ್ತೀವಲ್ವಾ, ಹಾಗಾಗಿ. ಮನೆಯಲ್ಲೇ ಮಾಡಿರೋ ಮೆಂತೆ ಪುಡಿ ಇತ್ತು ಅಂದರೆ ನೀವು ಇದನ್ನು ಒಂದು 10ರಿಂದ 15 ನಿಮಿಷದೊಳಗೆ ಮಾಡ್ಕೊಂಡು ಬಿಡ್ಬೋದು. ಬೇಗ ಕ್ವಿಕ್ಕಾಗಿ ಮಾಡ್ಕೊಳುವಂಥ ರೆಸಿಪಿ ಇದು. ಹಾಗೆ ಅದಕ್ಕೆ ಜಾಸ್ತಿ ತುಪ್ಪನೂ ಬೇಡ. ಬೇಕಾದ್ರೆ ಮಾಡುವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಬೋದು, ಹಾಗೆ ಜಸ್ಟ್ ಸರ್ವ್ ಮಾಡುವಾಗ ಕೂಡ ನೀವು ತುಪ್ಪ ಹಾಕಿ ಕೊಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಇದಕ್ಕೆ ಜಸ್ಟ್ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ ಅಷ್ಟೇ. ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 to 3 ಮಿನಿಟ್ಸು ಇದನ್ನ ಬೇಯಿಸ್ಕೋಬೇಕಾಗತ್ತೆ. ನಾವು ಮೆಂತೆನ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ನಮ್ಮ ಚರ್ಮದ ಕಾಂತಿನೂ ಹೆಚ್ಚಾಗುತ್ತೆ, ಹಾಗೆ ಒಂದು ಒಳ್ಳೆ ಬಣ್ಣ ಕೂಡ ಬರುತ್ತೆ. ಸೊ ಮೆಂತೆನ ತೊಗೊಳ್ಳೋದು ತುಂಬ ಒಳ್ಳೆಯದು. ಇದನ್ನು ಲಾಸ್ಟಲ್ಲಿ ಒಂದು 3ರಿಂದ 4 ನಿಮಿಷ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಸಾಕು, ಲೋ ಫ್ಲೇಮಲ್ಲಿ. ನೋಡಿ, ಇದು ಫೈನಲ್ ಆಗಿ ರೆಡಿ ಆಗಿದೆ. ಇದಕ್ಕೆ ಮೆಂತೆ ಹಿಟ್ಟು, ಮೆಂತೆ ರವಾ ಬಾತ್ ಅಂತಲೂ ಹೇಳ್ತಾರೆ. ನಾನು ಆಗಲೇ ಹೇಳಿದೆ ಅಲ್ವಾ, ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿನ್ನೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ಬಾಣಂತಿಯರಿಗೆ, ತುಂಬ ಏಜ್ ಆದವರಿಗೆ, ಹಾಗೆ ಸ್ಕಿನ್ ಕೇರ್ ಮಾಡೋರಿಗೆ ಕೂಡ ಕೊಡಬಹುದು. ತುಂಬ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.